ಮತ್ತೆ ಇನ್ ಯಾವ್ಯಾವ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತ ಯಾವ್ಯಾವ ಆರ್ಟಿಸ್ಟ್ ಗಳದ್ದು ನೀವು ಹೇಳ್ತೀರಾ? ಮ್ಯಾಮ್ ಲೈಕ್ ಶಿವರಾಜ್ ಕುಮಾರ್ ಸರ್ ಹೌದಾ? ಅಂದ್ರೆ ಫುಲ್ ನಮ್ಮ ಅಣ್ಣವರ ಫ್ಯಾಮಿಲಿ ಫುಲ್ ಕವರ್ ಮಾಡ್ಬಿಟ್ಟಿದ್ದೀರಾ ಇಲ್ಲ ಅಂದ್ರೆ ಜೇಮ್ಸ್ ಮೂವಿ ಆದ್ಮೇಲೆ ಅಪ್ಪು ಸರ್ ವಾಯ್ಸ್ ನ ಕಲಿಯೋ ಟೈಮಲ್ಲಿ ಸೊ ದಟ್ ಶಿವರಾಜ್ ಕುಮಾರ್ ಸರ್ ಅವರ ರೆಫರೆನ್ಸ್ ಇದೆಯಲ್ಲ, ಆ ಶಿವರಾಜ್ ಕುಮಾರ್ ಸರ್ ರೆಫರೆನ್ಸ್ ನ ಅಲ್ಲಿ ಕಲ್ತಿದೆ ಆಕ್ಚುಲಿ. ಆ ಗೋಸ್ಟ್ ಮೂವಿ ಅದೆಲ್ಲ ನೋಡಿದಾಗ ಶಿವರಾಜ್ ಕುಮಾರ್ ಸರ್ ಒಂದು ಅದೆಲ್ಲ ಒಂದು ಡೈಲಾಗ್ ಇದೆಯಲ್ಲ, ನೀವು ಗಡ್ಡಲ್ಲಿ ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನ ಬರೀ ಗಡ್ಡಲ್ಲಿ ಎದುರಿಸಿದಿರಿ. ದೇ ಕಾಲ್ ಬಿ ಹೋಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಓ ಮೈ ಗಾಡ್, ವೆರಿ ನೈಸ್. ಅದು ಹೆಂಗ್ ಸಾಧ್ಯ ಅಂತ ಒಬ್ಬರ ನಡವಳಿಕೆನ ನಾವು ಫಾಲೋ ಮಾಡ್ಬೋದು, ಅವರ ಒಂದು ಆಕ್ಷನ್ಸ್ ಗಳನ್ನ ನಾವು ಫಾಲೋ ಮಾಡ್ಕೋಬಹುದು, ಆದ್ರೆ ಒಬ್ಬರ ಧ್ವನಿಯನ್ನ ಅದು ಹೇಗೆ ಎಕ್ಸಾಕ್ಟ್ ನಾವು ಮಾತಾಡೋದಕ್ಕೆ ಸಾಧ್ಯ ಅಂತ. ಅದೇ ಮ್ಯಾಮ್ ಈಗ ನೀವ್ ಹೇಳಿದ್ರಿ ನಡವಳಿಕೆ ಮತ್ತೆ ಆಕ್ಷನ್ಸ್ ಅಂತ, ಅವೆರಡೂ ಅಬ್ಸರ್ವ್ ಮಾಡಿದ್ರೆ ವಾಯ್ಸ್ ಕೂಡ ಸಾಧ್ಯ. ಹೇಗ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಕುಶಲ್? ನೀವು ಯಾವ ರೀತಿ ಅದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ರಿ? ಅಂಡ್ ಈಗ ರೀಸೆಂಟ್ ಆಗಿ ನೀವು ಇಂಜಿನಿಯರಿಂಗ್ ಮುಗಿಸಿದ್ದು ಸ್ಟೂಡೆಂಟ್ ಆಗಿದ್ರಿ, ಹೇಗೆ ಎಲ್ಲ ಸಾಧ್ಯ? ಅಂದ್ರೆ ಮನೇಲಿ ತುಂಬಾ ಸಪೋರ್ಟ್ ಇದೆ ಮ್ಯಾಮ್. ಏನೋ ಮಾಡ್ತೀನಿ ಅಂತಂದ್ರೆ ಲೈಕ್ ಚಿಕ್ಕ ವಯಸ್ಸಿಂದ ಟ್ಯಾಲೆಂಟ್ ಇದೆ, ಸೊ ದಟ್ ಮಾಡು ನಿಮಗೆ ಇಂಜಿನಿಯರಿಂಗ್ ಮಾಡ್ಸ್ ಅಂದ್ರೆ ಅಮ್ಮನ ಆಸೆ ಅದು ಇಂಜಿನಿಯರಿಂಗ್ ಮಾಡ್ಬೇಕಂತ, ಅದಕ್ಕೋಸ್ಕರ ಮಾಡಿದೆ. ಸೊ ದಟ್ ಹಂಗೆ ಜಾಬ್ ಅದೆಲ್ಲ ಹುಡುಕ್ತಾ ಇದೀನಿ. ಅದ್ರ ಜೊತೆಗೆ ಹೆಂಗೆ ಇದು ಅಪ್ಪನ ಸಪೋರ್ಟ್ ಅಮ್ಮನ ಸಪೋರ್ಟ್ ಎಲ್ಲ ಇದೆ. ಹಂಗಾಗಿ ಮಾಡ್ಕೊಂಡು ಮಿಮಿಕ್ರಿ ಆಗಿರ್ಬೋದು ಅಥವಾ ಆಕ್ಟಿಂಗ್ಸ್ ಆಗಿರ್ಬೋದು ಮಾಡ್ತಾ 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 ಹಂಗೆ ಪ್ರಾಕ್ಟೀಸ್ ಆಯ್ತು. ವೆರಿ ನೈಸ್. ಪ್ರಾಕ್ಟೀಸ್ ಹೇಗೆ ಅಂದ್ರೆ ಅವರ ಧ್ವನಿಯನ್ನ ಹೇಗೆ ನೀವು ಫಾಲೋ ಮಾಡ್ತಿದ್ರಿ? ಅದನ್ನ ಹೇಗೆ ಕೇಳಿಸ್ಕೊಂಡು ಲೈಕ್ ಅಂದ್ರೆ ಯಾವ ತರ ತೆಗಿತೀನಿ ಅಂತ ನನಗೆ ಅದು ಹೆಂಗ್ ಡಿಸ್ಕ್ರೈಬ್ ಮಾಡ್ಬೇಕು ಗೊತ್ತಿಲ್ಲ, ಬಟ್ ಐ ಥಿಂಕ್ ಗಾಡ್ ಗಿಫ್ಟ್ ಅಂತ ಅನ್ಸುತ್ತೆ. ಕೆಲವು ಆಕ್ಟರ್ಸ್ ಗಳದ್ದು ಒಂದು ಮೂಗಿಂದ ವಾಯ್ಸ್ ಬರುತ್ತೆ, ಕೆಲವು ಆಕ್ಟರ್ಸ್ ಗಳದ್ದು ಕಿವಿಯಿಂದ ಬರುತ್ತೆ, ಕೆಲವು ಆಕ್ಟರ್ಸ್ ಗಳದ್ದು ಬಕಲ್ ಕ್ಯಾವಿಟಿಯಿಂದ ಬರುತ್ತೆ, ಇನ್ ಕೆಲವು ಆಕ್ಟರ್ಸ್ ಗಳದ್ದು ಈಸೋಫೇಗಸ್ ಇಂದ ಬರುತ್ತೆ. ಈ ತರ ಇದನ್ನ ಟ್ರೈ ಮಾಡ್ತಾ 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 ಈಗ ಕೆಲವು ಆಕ್ಟರ್ಸ್ಗಳು ಸ್ವಲ್ಪ ಇಲ್ಲಿಂದ ಮಾತಾಡ್ತಾರೆ, ಕೆಲವು ಆಕ್ಟರ್ಸ್ಗಳು ಹಾರ್ಟ್ ಇಂದ ಮಾತಾಡ್ತಾರೆ, ಅಪ್ಪು ಸರ್ ಅಂತ ಹೇಳ್ಬೋದು. ಸೊ ದಟ್ ಹಾರ್ಟ್ಗೆ ಕನೆಕ್ಟ್ ಆಯ್ತು ಅಂತಂದಾಗ ಟ್ರೈ ಮಾಡಿದ. ಅವರು ಸಿನಿಮಾಗಳು ಒಂದು ಕ್ರೇಜ್ ನ ಕ್ರಿಯೇಟ್ ಮಾಡಿದ್ರೆ, ಅವರ ಕೋಟಿಗೊಂದು ಶೋ ಮಾಡ್ತಾ ಇದ್ರಲ್ಲ, ಕೋಟ್ಯಾಧಿಪತಿ, ಆ ಶೋ ಅಂತೂ ಇನ್ನು ದೊಡ್ಡ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಮಾಡಿತು. ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಒಂದು ಹುಡ್ಕೊಳ್ತು ಅಂತ ಹೇಳ್ಬೋದು. ಕೋಟ್ಯಾಧಿಪತಿ ಅಂತ ಅಂದ್ರೆ ಬಹುಶಃ ಎಲ್ರಿಗೂ ನೆನಪಾಗೋದು ಪುನೀತ್ ರಾಜ್ಕುಮಾರ್. ಈಗ ಮತ್ತೆ ಆ ಶೋ ಮಾಡ್ತಾರೆ, ಈಗ ಮತ್ತೆ ಯಾರನ್ನಾದ್ರೂ ಹೊಸ ಆಂಕರ್ನ ತಂದು ಕೂರಿಸ್ತಾರೆ ಅಂತಂದ್ರು, ಹೊಸ ನಮ್ಮ ಇಂಡಸ್ಟ್ರಿ ಯಾರಾದ್ರೂ ಆಕ್ಟರ್ನೇ ಕೂರಿಸ್ತಾರೆ ಅಂದ್ರೂ ಬಹುಶಃ ಅಪ್ಪು ಸರ್ಗೆ ಬಂದಷ್ಟು ದೊಡ್ಡ ಮಟ್ಟದ ಕ್ರೇಜ್ ಸಾಧ್ಯವೇ ಇಲ್ಲ ಅನ್ಸುತ್ತೆ. ಇಷ್ಟು ಜನ ಅಪ್ಪು ಸರ್ಗೋಸ್ಕರನೇ ಆ ಶೋನ ನೋಡಿದವ್ರು ಇದ್ದಾರೆ, ಆ ಶೋನ ಫಾಲೋ ಮಾಡ್ತಾ ಇದ್ದವ್ರು ಇದ್ದಾರೆ. ಕೆಲವೊಂದು ಸೆಟ್ ಆಫ್ ಶೋಸ್ ಇದೆ, ಲೈಕ್ ಕನ್ನಡದ ಕೋಟ್ಯಾಧಿಪತಿ ಅಂದ್ರೆ ವಿ ಎಕ್ಸ್ಪೆಕ್ಟ್ ಅಪ್ಪು ಸರ್ನ. ಈಗ ಬಿಗ್ ಬಾಸ್ ಅಂತಂದ್ರೆ ಆಫ್ಕೋರ್ಸ್ ಕಿಚ್ಚ ಸರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗೆ ಕೆಲವೊಂದು ಈಗ ವೀಕೆಂಡ್ ವಿತ್ ರಮೇಶ್ ಸರ್ ಅಂದ್ರೆ ರಮೇಶ್ ಸರ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೂಪರ್ ಮಿನಿಟ್ ಅಂತ ಬಂದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಅದೇ ಅವರು ಅದಕ್ಕೆ ಫುಲ್ಫಿಲ್ ಮಾಡೋದನ್ನೇ ಅದು, ಯಾಕಂದ್ರೆ ನಾವು ಅಷ್ಟು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಒಂದು ಶೋ ಇಂದ. ಅದಕ್ಕೋಸ್ಕರ ಬೇರೆ ಯಾರದ್ದು ಅಂದ್ರೆ ಈಗ ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ದರ್ಶನ್ ಸರ್ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಅವರ ಮೂವಿ, ಅವರ ಡೈಲಾಗ್ಸ್ ಗಳು, ಅವರ ಡಾನ್ಸ್, ಅವರ ಏನು ಪರ್ಸನಾಲಿಟಿ, ಅವರ ನಡವಳಿಕೆಗಳು ಎಲ್ಲವೂ ಜನರಿಗೆ ತುಂಬಾ ಅಚ್ಚುಮೆಚ್ಚು. ಅವ್ರ ಬಗ್ಗೆ ಏನಾದ್ರೂ ಒಂದು ಮಾಡೋದಾದ್ರೆ, ಹೇಳೋದಾದ್ರೆ? ತಂದೆ ತಾಯಿ ಸಮಾನತೆ ಎಲ್ಲ ಪ್ರೀತಿ ಸೆಲೆಬ್ರಿಟೀಸ್ಗಳಿಗೆ, ಅನ್ನದಾತರಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ಈ ದಾಸ ಮಾಡೋ ನಮಸ್ಕಾರ. ಆಕ್ಚುಲಿ ಒಂದೊಳಕ್ಕೆ ಇಷ್ಟಪಡ್ತೀನಿ ಚೆನ್ನ, ತಾಯಿನಾಡು ವಿಷಯಕ್ಕೆ ಬಂದ್ರೆ ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಲವ್ ಗೋಡಿತೀನಿ ಚೆನ್ನ. ಅದು ಹಿಂಗೆ ಆ ಮುಖದಲ್ಲಿ ಕೂಡ ಒಂದು ಏನಂತಾರೆ ಫೀಲ್ ತರಿಸ್ಕೊಂಡು ಆ ಅಭಿನಯನ ಮುಖದಲ್ಲೂ ತೋರಿಸ್ತೀರಾ ಅಂದ್ರೆ ಹೆಂಗ್ ಸಾಧ್ಯ ಅದು ಅಂತ? ಅಂದ್ರೆ ಆವರಿಸ್ಕೋಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಯಾಕಂದ್ರೆ ಯಾರದೇ ಒಬ್ರದ್ದು ನೀನ್ ಮಾಡ್ತಿದ್ಯಾ ಅಂತಂದಾಗ ಅವ್ರನ್ನ ಆವರಿಸ್ಕೋಬೇಕು, ಲೈಕ್ ಅವರು ನಿನ್ನಲ್ಲಿ ಇರ್ಬೇಕು, ಕಾಣಿಸ್ಕೋಬೇಕು ಅವರು ಹಂಗೆ ಅಂತ. ಇವನ್ ನಾನು ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದೀನಿ. ಅಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ಗಳು ಬರ್ತಾರಲ್ಲ, ನಾನು ಆ ಮಿಮಿಕ್ರಿಗಳನ್ನೆಲ್ಲ ನೋಡ್ತಾ ಇದ್ದೆ. ಮಾಡ್ತಾರೆ, ಒಂದಿಷ್ಟು ಆಕ್ಟರ್ಸ್ಗಳ ಧ್ವನಿಯನ್ನ ಮಾಡ್ತಾರೆ. ಸ್ಪೆಷಲ್ ಏನಪ್ಪಾ ಅಂದ್ರೆ ಅಲ್ಲಿ ಜಸ್ಟ್ ಅವರು ವಾಯ್ಸ್ ನ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಆ ವಾಯ್ಸ್ಗೂ ಸಂಬಂಧನೇ ಇರಲ್ಲ, ಆ ರೀತಿ ಇರುತ್ತೆ. ಬಟ್ ಬರೀ ಧ್ವನಿಗೋಸ್ಕರ ಅಷ್ಟೇ ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಬಿಕಾಸ್ ಮಿಮಿಕ್ರಿಲಿ ನಾವು ಧ್ವನಿಯನ್ನೇ ಕೇಳಿಸ್ಕೊತಾ ಇರ್ತಾರೆ ಜಡ್ಜಸ್ ಅನ್ನೋ ಕಾರಣಕ್ಕೆ. ಬಟ್ ಇಲ್ಲಿ ಫುಲ್ ಮುಖದ್ದು ಪರ್ಫಾರ್ಮೆನ್ಸ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್, ಅದು ಹೆಂಗ್ ಸಾಧ್ಯ ಅಂತ, ಅದೆಷ್ಟು ಪ್ರಾಕ್ಟೀಸ್ ಇರ್ಬೋದು ಅಂತ, ಎಷ್ಟು ವರ್ಷಗಳು ಪ್ರಾಕ್ಟೀಸ್ ಇದೆಲ್ಲ? ಅಂದ್ರೆ ಅಪ್ಪು ಸರ್ದು, ದರ್ಶನ್ ಸರ್ದು ಇದೆಲ್ಲ ಇವಾಗ ಕಲ್ತಿದ್ದು. ಆಕ್ಚುಲಿ 1 year ಹತ್ರ ಆಗಿದೆ ಅನ್ಸುತ್ತೆ. ಅದಕ್ಕೆಲ್ಲ ನಾನು ಆಕ್ಚುಲಿ ಈಗ ಯಾವ್ದಾದ್ರು ಒಂದು ಆಕ್ಟರ್ನ ತುಂಬಾ ಅಬ್ಸರ್ವ್ ಮಾಡ್ತೀನಿ, ಅವ್ರನ್ನ ನಾನು ಮಾಡ್ತೀನಿ ಅಂದ್ರೆ ನಂಗೆ ಜಸ್ಟ್ ಒಂದು 15 days 20 days ಸಾಕು ಅವ್ರ ವಾಯ್ಸ್ ಕಲಿಯಕ್ಕೆ.
ಆದ್ರೆ ನನ್ನ ಮನ್ಸೊಳಗಡೆ ಅದು ಬರಬೇಕು ಮ್ಯಾಮ್, ಅಂದ್ರೆ ಇಲ್ಲ ಇವ್ರ ತರ ನಾನು ಮಾಡ್ಬೇಕು ಅಂತ, ಇವ್ರ ತರ ನಾನು ಇದ್ ಮಾಡ್ಬೇಕು. ಸೊ ಅದನ್ನು ಬರ್ಬೇಕು ಹಂಗ ನಾನು ಟ್ರೈ ಮಾಡ್ತೀನಿ. ಕೆಲವೊಂದು 20 days ತಗೊಳುತ್ತೆ, ಕೆಲವೊಂದು 1 month ತಗೊಳುತ್ತೆ. ಬಟ್ ತುಂಬಾ ಹಾರ್ಡ್ ಅಂತ ಹೇಳಿದ್ರೆ 2.5 months ಅಪ್ಪು ಸರ್ ವಾಯ್ಸ್ ತಗೊಂಡಿದ್ದು ನಾನು ಪೂರ್ತಿಯಾಗಿ ಇಲ್ಲ ಬರ್ತಿದೆ ಅಂತ ಹೇಳಿದಾಗ ಒಂದೊಂದು ಟೈಮಲ್ಲಿ ಲೈಕ್ ವಾಯ್ಸ್ ಮಿಸ್ಕನೆಕ್ಟ್ ಆಗ್ತಿತ್ತು. ಅವಾಗ ಇಲ್ಲ ಮಾಡ್ಬೇಕು ಅಂತ ಅನ್ಕೊಂಡಾಗ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾನು ಸ್ಟಾರ್ಟ್ ಮಾಡಿ 2.5 months ಆಗಿತ್ತು ಅನ್ಸುತ್ತೆ. ಅವಾಗ ಫಸ್ಟ್ ಇದಿದೆಯಲ್ಲ ಡೈಲಾಗ್ ಹಾರನ ಜಯಕರನ ಅವ್ರದ್ದು ಅಂಜನಿ ಪುತ್ರ, ಆ ಡೈಲಾಗು ಬಂದಿದ್ದು. ಹೇಳಿ ಆ ಡೈಲಾಗ್ ಒಂದು. ಹಾರನ ಜಯಕರನ ನಮಗ್ ನಾವೇ ಹಾಕ್ಸ್ಕೊಂಬಾರ್ದು, ಜನ ಹರ್ಸಿದ್ರೆ ಬೆಳವಣಿಗೆ, ಜನ ಮೆರ್ಸಿದ್ರೆ ಮೆರವಣಿಗೆ. ಹೋಗಿ ಬರ್ತೀನಿ ಅಂತ ಒಂದು ನಂಬಿಕೆ ಇದೆ, ಬರ್ತೀನಿ ವಾಪಸ್. ಥ್ಯಾಂಕ್ ಯು. ಯವ್ವಾ ದೇವಾ, ಖಂಡಿತ ಬನ್ನಿ ಸರ್. ಇನ್ನು ನೀವು ಆಗ್ಲೇ ಹೇಳಿದ್ರಿ ನನಗೆ ಓಲ್ಡ್ ಆಕ್ಟರ್ಸ್ ಗಳದ್ದು ಕೂಡ ನಾನು ಮಾಡ್ತೀನಿ. ಯಾರಾದ್ರೂ ಒಬ್ರು ಓಲ್ಡ್ ಆಕ್ಟರ್ ನಿಮ್ಗೆ ಯಾರು ಈಗ ಪ್ರೆಸೆಂಟ್ ಆ ಟಚ್ ಅಲ್ಲಿ ಹೇಗಿದೆಯೋ ಆ ಟಚ್ ಅಲ್ಲಿ ಯಾರಾದ್ರೂ ಒಬ್ರನ್ನ ಮಾಡೋದಾದ್ರೆ ಓಲ್ಡ್ ಆಕ್ಟರ್ ಯಾರನ್ನ ಮಾಡ್ತೀರಾ? ಲೈಕ್ ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಲೈಕ್ 2 1 2 ಮಗಿನ ಅವ್ರ ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದೆ. ಯಾರ ವಾಯ್ಸ್ ಅಲ್ಲಿ? ಧೀರೇಂದ್ರ ಗೋಪಾಲ್ ಸರ್ ವಾಯ್ಸ್ ಆಗಿರ್ಬೋದು, ಆ ತರದಲ್ಲಿ ಹೇಳ್ತಾರೆ. ಅವ್ರದ್ದೊಂದು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ಖಂಡಿತ. ಶಿವೇನಿ ಶಿಂಬುಲಿಂಗೆ ಎಲೆ ಕಿಣೆಪೆ ಎರಡು ಎರಡೆರಡ್ಲಿನಾಗು ಕೆಳ ಚೆನ್ನಬೇಸ್ವೆ. ಓಕೆ, ವೆರಿ ನೈಸ್, ಸೋ ಸ್ವೀಟ್. ಯಾವ್ದಾದ್ರು ವಾಯ್ಸ್ಗೆ ಏನಾದ್ರು ಕೊಡ್ತಾ ಇದ್ದೀರಾ? ಅಂದ್ರೆ ಈಗ ಕೆಲವರು ಕಾರ್ಟೂನ್ ಕೊಡ್ತಾರೆ, ಕೆಲವರು ಏನಾದ್ರು ಸಮ್ ಇದಕ್ಕಿದ್ರೆ ವಾಯ್ಸ್ ಕೊಡ್ತಾ ಇರ್ತಾರೆ. ನೀವೇನಾದ್ರೂ ಟ್ರೈ ಮಾಡಿದೀರಾ? ಮ್ಯಾಮ್ ಲೈಕ್ ಟ್ರೈ ಮಾಡಿದೆ. ಅದು ಯಾವಾಗ ಹಿಂದಿದು ಏನೋ ಇಲ್ಲಿ ಕನ್ನಡಗೆ ಡಬ್ ಆಗಿದೆ ಅಂತ ಅವಾಗ ಒಂದ್ಸಲ ಟ್ರೈ ಮಾಡಿದೆ. ಬಟ್ ಅದು ಏನೋ ಕೆಲವು ದಿನಗಳು ಸ್ಟಾಪ್ ಆದ್ಮೇಲೆ ಏನು ಇದ್ ಮಾಡಕ್ಕಾಗಿಲ್ಲ. ಅಂದ್ರೆ ಸ್ವಲ್ಪ ಟೈಮ್ ಕೊಟ್ಟಿದ್ರಿ, ಆಮೇಲೆ ಅದು ಸ್ಟಾಪ್ ಆಗೋಯ್ತು. ಹಂಗಾಗಿ ಅದಕ್ಕೇನು ಹೋಗಕ್ಕಾಗಲಿಲ್ಲ. ಬಟ್ ಹಿಂದಿಲಿ ಕಾರ್ಟೂನ್ಸ್ ಬರುತ್ತೆ ಕೆಲವೊಂದು, ಹೋಗಿ ಅಂಡ್ ಕಾಕ್ರೋಚಸ್, ಅದೆಲ್ಲ ನಾನು ಟ್ರೈ ಮಾಡ್ತೀನಿ. ಆಮೇಲೆ ಮೋಟು ಪತ್ಲದಲ್ಲಿ ಈಗ ಸಿಟೆರಾಮ್, ಡಾಕ್ಟರ್ ಜಟ್ಕಾ, ಆ ತರದೆಲ್ಲ ಚಿಂಗಮ್ ಅಂತ ಕ್ಯಾರೆಕ್ಟರ್ ಗಳೆಲ್ಲ ಬರ್ತದೆ. ಆ ತರ ಕಾರ್ಟೂನ್ಸ್ ಕ್ಯಾರೆಕ್ಟರ್ ವಾಯ್ಸ್ ಕೂಡ ಮಾಡ್ತಿದ್ದೇನೆ. ಆಗಿದ್ ಮಾಡಕ್ ಬರತ್ತಾ? ಹೋಗಿದ್ದ ಪ್ಲೀಸ್ ಭಯ್ಯ ಮುಜೆ ಬಚಾವ್. ಓಕೆ, ಅದು ಜಾಕ್ ಅಂತ ಬರ್ತದೆ ಅದು. ಓಕೆ, ಓಯ್ ಹೋಗಿ ಮಾರ್ದುಗ ಚೋರ್ದುಗ. ಸೋ ಸ್ವೀಟ್. ಯಾಕಂದ್ರೆ ಆಗಿ ವಾಯ್ಸ್ಗೆನೆ ಎಷ್ಟೋ ಜನ ಫ್ಯಾನ್ಸ್ ಇದಾರೆ. ಆಕ್ಚುಲಿ ಶಾರುಖ್ ಖಾನ್ ಅವರ ವಾಯ್ಸ್. ಹೌದು, ಅವ್ರ ಆಕ್ಚುಲಿ ಆ ವಾಯ್ಸ್ ಅಲ್ಲೇ ತುಂಬಾ ಜನಕ್ಕೆ ಕಾಮಿಡಿ ಅಲ್ಲೇ ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲಿ ಏನ್ ಡೈಲಾಗ್ ಬರುತ್ತೆ, ಏನ್ ಸಂಭಾಷಣೆ ಇರುತ್ತೆ, ಅದು ಯಾರಿಗೂ ಇಂಪಾರ್ಟೆಂಟ್ ಅಲ್ಲ. ಆ ವಾಯ್ಸ್ಗೆ ತುಂಬಾ ಜನ ನಗ್ತಾ ಇರ್ತಾರೆ, ಅಷ್ಟು ಅದು ಫೇಮಸ್ ಆಗಿದೆ. ಕುಶಾಲ್, ಈಗ ನೀವ್ ಹೇಳಿದ್ರೆ ಈಗ ತರ ಇಂಜಿನಿಯರಿಂಗ್ ಹೋಗ್ತಿದೆ, ಜರ್ನಿ 6th standard ಇಂದ ಸ್ಟಾರ್ಟ್ ಆಗಿದ್ದು ಈ ಮಿಮಿಕ್ರಿ ಜರ್ನಿ. ಹೇಗೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಈ ಧ್ವನಿ ಇಟ್ಕೊಂಡು ಏನಾದ್ರೂ ಫ್ಯಾಷನೇಟ್ ಆಗಿ ತಗೋಬೇಕು, ಈ ಫ್ಯಾಷನೇಟ್ ಆಗಿ ಹೋಗ್ಬೇಕು, ಅದನ್ನೇ ಪ್ರೊಫೆಷನಲ್ ಮಾಡ್ಕೋಬೇಕು, ಏನಾದ್ರೂ ಪ್ಲಾನ್ ಇದೆಯಾ? ಅಂದ್ರೆ ಇದು ಲೈಕ್ ಮಿಮಿಕ್ರಿ ಅನ್ನೋದು ನಂದು ಟ್ಯಾಲೆಂಟ್, ಗಾಡ್ ಗಿಫ್ಟೆಡ್. ಸೊ ದಟ್ ನಾನು ಅದನ್ನ ಕ್ಯಾರಿ ಮಾಡ್ತೀನಿ. ಲೈಕ್ ಯಾರೇ ಕೇಳಿದ್ರು ಕೂಡ ನಾನು ಅದನ್ನ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಪು ಸರ ಅಭಿಮಾನಿಗಳಾಗಿರ್ಬೋದು, ಎಸ್ ಸರ್ ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲ ಕೇಳ್ತಾರೆ ಲೈಕ್ ಒಂದ್ಸಲ ಫೋನಲ್ಲಿ ಮಾತಾಡಿದ್ರೆ ಹೇಗಿರುತ್ತೆ ಅಪ್ಪು ಸರ್ ನನ್ನ ಜೊತೆ ಅಂತ. ತುಂಬಾ ಜನ ಎಮೋಷನಲ್ ಆಗಿದ್ದು ಕೂಡ ಇದೆ, ಆಮೇಲೆ ಸಾಕಷ್ಟು ಜನ ಖುಷಿಯಾಗಿದ್ದು ಕೂಡ ಇದೆ. ಸೊ ಅದನ್ನ ನಾನು ಕ್ಯಾರಿ ಮಾಡ್ತೀನಿ. ಬಟ್ ನನ್ನ ಆಸೆ ಏನು ಅಂತಂದ್ರೆ ನಾನು ಆಕ್ಟರ್ ಆಗ್ಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಯಾವುದೇ ಒಂದು ಕ್ಯಾರೆಕ್ಟರ್ ಆದ್ರೂ ಪರವಾಗಿಲ್ಲ, ಅದಕ್ಕೆ ಒಳ್ಳೆ ಜೀವ ತುಂಬಬೇಕು. ಒಂದು ನಂದೇ ಆದಂತ ಏನಾದ್ರು ಒಂದು ಸ್ಟೈಲ್ ಅಲ್ಲಿ ನಾನು ಆಕ್ಟರ್ ಆಗಿ ಒಂದು ಇದ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದು ಸಿನಿಮಾ ಯಾವ್ದಾದ್ರು ಮಾಡಿದ್ರು ಕೂಡ ಜನಕ್ಕೆ ಇಷ್ಟ ಆಗುವಂತ ಒಂದು ಕ್ಯಾರೆಕ್ಟರ್ ಆ ತರದ ಒಂದು ಆಸೆ ಇದೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಿದ್ದೀನಿ. ಎಲ್ಲ ಕಡೆ ಆಡಿಷನ್ಸ್ ಗಳನ್ನ ಟ್ರೈ ಮಾಡ್ತೀನಿ, ಸೀರಿಯಲ್ಸ್ ಆಡಿಷನ್ಸ್ ಟ್ರೈ ಮಾಡ್ತೀನಿ. ಸಿನಿಮಾ ಈಗ ಅಷ್ಟೇ ಇವಾಗ ಒಂದು ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅಕ್ಷರು ರಕ್ಷಿತಾ ಅಂತ ರಕ್ಷಿತ್ ಮಹಾದೇವ್ ಅವರು ಡೈರೆಕ್ಷನ್ ಮಾಡಿರೋದು. ಇದು MG ಶ್ರೀನಿ ಇದಾರಲ್ಲ ಅವ್ರ ಟೀಮ್ ಎಲ್ಲ, ಶ್ರೀನಿಧಿ ಬೆಂಗಳೂರು ಅವ್ರ ಟೀಮ್. ಸೊ ಆ ಮೂವಿಲಿ ಒಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅದು ಕೂಡ ಆಡಿಷನ್ ಫಸ್ಟ್ ಆಡಿಷನ್ ಸೆಲೆಕ್ಟ್ ಆಯ್ತು. ಸೊ ಓಕೆ, ಅವರು ಎಲ್ಲ ಚೆನ್ನಾಗಿ ಮಾಡ್ತೀರಾ ಹಂಗೆ ಆಡಿಷನ್ಸ್ಗೆಲ್ಲ ಕೊಟ್ಟು ಆ ತರ ಇದ್ ಮಾಡಿ. ಯಾಕಂದ್ರೆ ಪೌರಾಣಿಕ ಸ್ವಲ್ಪ ತುಂಬಾ ಇಷ್ಟ ನನಗೆ, ಪೌರಾಣಿಕ ಕ್ಯಾರೆಕ್ಟರ್ಗಳು ತುಂಬಾ ಇಷ್ಟ ನನಗೆ. ಅದ್ರಲ್ಲೂ ಕೂಡ ರಾಜ್ಕುಮಾರ್ ಸರ್ ಮತ್ತೆ ದರ್ಶನ್ ಸರ್ ಪೌರಾಣಿಕ ಕ್ಯಾರೆಕ್ಟರ್ ಸಖತ್ ಇಷ್ಟ. ಯಾಕಂದ್ರೆ ಅವ್ರದ್ದು ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ, ಯಾವ ತರ ಇದ್ ಮಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ಸ್ ಗಳು ಯಾವ್ದಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮಿಮಿಕ್ರಿ ಅಂತ ಬಂದ್ರು ಕೂಡ ನಾನು ಎಕ್ಸ್ಪ್ರೆಷನ್ಸ್ ಗಳನ್ನ ತುಂಬಾ ವರ್ಕ್ ಮಾಡ್ತೀನಿ. ಆಕ್ಟಿಂಗ್ ಅಂತ ಬಂದ್ರು ಕೂಡ ನಾನು ಎಕ್ಸ್ಪ್ರೆಷನ್ಸ್ ತುಂಬಾ ವರ್ಕ್ ಮಾಡ್ತೀನಿ. ಇಲ್ಲಿ 100% ಕೊಡ್ತಿದ್ದೀನಿ ಅಂದ್ರೆ ನಾನು ಅಲ್ಲಿ 200% ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಆತರ ಯಾವ್ದಾದ್ರು ಒಂದು ಆಕ್ಟಿಂಗ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಗಾಡ್ಸ್ ಗ್ರೇಸ್ ಏನಾಗುತ್ತೆ ಖಂಡಿತ ಆಗ್ಲಿ. ನೀವು ಆಗ್ಲೇ ಹೇಳಿದ್ರಿ ಕೂಡ, ಈಗ ರಂಗಭೂಮಿಯಲ್ಲೂ ಕೂಡ ನೀವು ಒಬ್ಬ ಕಲಾವಿದ, ಶಾರ್ಟ್ ಮೂವಿಗಳನ್ನು ಮಾಡಿ. ಅಂದ್ರೆ ರಂಗಭೂಮಿ ಇನ್ ದ ಸೆನ್ಸ್ ಹೆಂಗೆ ಅಂತಂದ್ರೆ ಕಾಲೇಜಲ್ಲಿ ಒಂದು ಥಿಯೇಟರ್ ಕ್ಲಬ್ ಇದೆ. ಆ ಥಿಯೇಟರ್ ಕ್ಲಬ್ ಲೈಕ್ ಬಳಗ ಅಂತ ಒಂದು ಥಿಯೇಟರ್ ಕ್ಲಬ್, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರೆ. ಆಕ್ಚುಲಿ JC ಕಾಲೇಜ್, ಮೈಸೂರು JC ಕಾಲೇಜ್, ಅಲ್ಲೇ ಓದಿದ್ ನಾನು ಇಂಜಿನಿಯರಿಂಗ್, ಅಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರು. ಸೊ ದಟ್ ನಾನು ಕೂಡ ಒಂದು 4 ವರ್ಷ ಅಲ್ಲಿ ಥಿಯೇಟರ್ ಮಾಡಿದ್ದೀನಿ.
ಒಂದ್ 4 ವರ್ಷ ಥಿಯೇಟರ್ ಮಾಡಿದ್ದೀನಿ. ಆಮೇಲೆ 1 ವರ್ಷ ಅದೇ ಇದಕ್ಕೆ ಲೀಡ್ ಕೂಡ ಆಗಿದ್ದೀನಿ. ಲೀಡ್ ಆಗಿ ಕೂಡ ಅಲ್ಲಿ ನಿರ್ವಹಿಸ್ತೀನಿ. ಆಮೇಲೆ ನಮ್ಮ ಟೀಮ್ ಆಕ್ಟಿಂಗ್ ಟೀಮ್ ಕೂಡ ನಾನು ನ್ಯಾಷನಲ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ, IITಗೆಲ್ಲ ಕರ್ಕೊಂಡು ಹೋಗಿದ್ದೀನಿ, ವೆರಿ ನೈಸ್, ವೆರಿ ಆ ಥರ ಎಲ್ಲ ನೈಸ್. ಮಾಡಿದ್ದೀನಿ. ಸೊ ಅದೇ ಟೀಮಿಂದನೇ ನಾನು ನ್ಯಾಷನಲ್ ಅವಾರ್ಡ್ ಕೂಡ ತಗೊಬಂದಿದ್ದು. ಸೂಪರ್. ಆಕ್ಚುಲಿ ಹೇಳ್ತಾರೆ, ನಾಟಕದಲ್ಲಿ ಯಾರು ಆಕ್ಟ್ ಮಾಡ್ತಾರೋ, ನಾಟಕದಲ್ಲಿ ಅಭಿನಯ ಮಾಡಿ ಅಂದ್ರೆ ಅದ್ರಲ್ಲಿ ಎಕ್ಸ್ಪರ್ಟೇ ಇರ್ಲಿ, ಅವ್ರಿಗೆ ಅಭಿನಯ ಮಾಡಿದವ್ರಿಗೆ ಕ್ಯಾಮ್ರಾ ಫೇಸ್ ಮಾಡೋದು ಕಷ್ಟ ಆಗತ್ತಪ್ಪ. ಈ ಫಿಲ್ಮು ಸೀರಿಯಲ್ಲು ಈ ತರ ತಗೊಂಡ್ಬಂದ್ಬಿಟ್ರೆ ಸುಮ್ನೆ ಎಡ್ಬಿಡಂಗ್ ಈ ತರ ಆಡ್ಬಿಡ್ತಾರೆ ಅಂತ ಒಂದಿಷ್ಟು ಡೈರೆಕ್ಟರ್ಗಳು ಬೈದಿರೋದು, ಅದು ಆಕ್ಟರ್ಗಳು ಅದನ್ನ ಹಂಚ್ಕೊಂಡಿರೋದನ್ನ ನಾನು ಕೇಳಿರುವಂತದ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕಷ್ಟ ಅನ್ಸುತ್ತೆ, ಯಾಕಂದ್ರೆ ನೀವು ಶಾರ್ಟ್ ಮೂವಿನೂ ಮಾಡಿದೀರಾ, ಈ ಕಡೆ ಈ ಥಿಯೇಟರ್ ಆಕ್ಟರ್ ಕೂಡ ಹೌದು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಹೌದಾ ಅಷ್ಟೊಂದು ಡಿಫ್ರೆನ್ಸಸ್ ಇರುತ್ತಾ? ಅದು ಲೈಕ್ ಕೆಲವ್ರಿಗೆ ಅನ್ಸುತ್ತೆ ಮ್ಯಾಮ್, ಯಾಕೆಂತಂದ್ರೆ ಕೆಲವರು ರಂಗಭೂಮಿಗೆ ಅಂತಾನೆ ಫಿಕ್ಸ್ ಆಗಿರ್ತಾರೆ, ಅವ್ರು ಇಲ್ಲಿಗೆ ಅಷ್ಟು ಇದ್ ಮಾಡಕ್ ಹೋಗಲ್ಲ. ಇನ್ ಕೆಲವರು ಅಲ್ಲಿಂದ ನಾನು ಕಲ್ತ್ಕೊಂಡು ಇಲ್ಲಿಗೆ ಬರೋಣ ಅಂತ ಇರ್ತಾರೆ. ಅದು ಡಿಪೆಂಡ್ಸ್ ಆನ್ ಅವ್ರ ಛಲ ಯಾವ ತರ ಇದೆ ಅಂತ. ಅವರು ನಾನು ಆಕ್ಟಿಂಗ್ ಮಾಡೋಕ್ಕೋಸ್ಕರ ನಾನು ಇದನ್ನ ಕಲಿತಾ ಇದ್ದೀನಿ, ಇಲ್ಲಿ ಎಕ್ಸ್ಪ್ರೆಷನ್ಸ್ ವರ್ಕ್ ಮಾಡ್ಕೊಂಡು ನಾನು ಅಲ್ಲಿಗೆ ಬರಬೇಕು ಅಂತಂದ್ರೆ ದೇ ಕ್ಯಾನ್ ಕಮ್. ಬಟ್ ಇಲ್ಲ, ನಾನು ರಂಗಭೂಮಿಲೇ ಇದು ಮಾಡ್ತೀನಿ, ಅದಕ್ಕೆ ಅವ್ರು ಕೊಡ್ತಿರೋ ಒಂದು ದೊಡ್ಡ ಟ್ರೈಬ್ಯೂಟ್ ಅಂತ ಹೇಳ್ಬೋದು, ಟ್ರಿಬ್ಯೂಟ್ ಅಂತ ಹೇಳಿ. ಖಂಡಿತ. ಅಂಡ್ ನೀವಾಗ್ಲೇ ಹೇಳಿದ್ರಿ ಇತ್ತೀಚಿನ ಎಲ್ಲ ಆಕ್ಟರ್ಸ್ಗಳದ್ದು ಆಲ್ಮೋಸ್ಟ್ ನಾನು ಕವರ್ ಮಾಡಬಲ್ಲೆ ಅಂತ. ಎಲ್ಲ ಮಾಡಿದ್ವಿ, ಶಿವಣ್ಣ ಸರ್ದಾಯ್ತು, ಪುನೀತ್ ಸರ್ದಾಯ್ತು, ಇವನ್ ದರ್ಶನ್ ಸರ್ದಾಯ್ತು. ನಮ್ ಯಶ್ ಸರ್ದು ಬಿಟ್ರೆ ಹೇಗೆ, ನಮ್ ಸುದೀಪ್ ಸರ್ದು ಬಿಟ್ರೆ ಹೇಗೆ? ಸುದೀಪ್ ಸರ್ದು ಲೈಕ್ ತುಂಬಾ ಕಷ್ಟ. ಸಾವುದ್ರೆ ಭಯ ಪಡೋದಕ್ಕೆ ಹಲಾಲ್ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರುಗಾಡು ಕಂತ್ರಿ ಗೂಂಡ ರೌಡಿ ಅನ್ಕೊಂಡಿರೋದ್ರಲ್ಲ ಬದಕರಿ ಯಶ್ ಸರ್ದು. ಎಸ್ ಸರ್. ಪ್ಲೇಯಿಂಗ್ ಟು ವಿನ್, ಪ್ಲೇಯಿಂಗ್ ನಾಟ್ ಟು ಲೂಸ್ ಅಂತ ಎರಡಿದೆ. ಗೆಲ್ಲಬೇಕು ಅಂತ ಆಡೋರು ಗೆಲ್ಲಕ್ಕೋಸ್ಕರ ಆಡ್ತಾರೆ, ನಾನ್ ಸೋಲ್ಬಾರ್ದು ಅಂತ ಇರೋ ನಾನ್ ಸೋಲ್ದಿದ್ರೆ ಸಾಕು ಅಂತ ಆಡ್ತಾರೆ. ಸಾಕು ಅವ್ರ ಲೆವೆಲ್ಗೆ ಮಾಡಿದ್ದು ಇವ್ರ ಲೆವೆಲ್ಗೆ ತೂಗಿದ್ದು, ಈ ಲೆವೆಲ್ಗೆ ಮಾಡಕ್ ಅವ್ರ ಮುಕ್ಕರಿಬೇಕು, ಆ ಲೆವೆಲ್ಗೆ ನಾವು ಕೆಲಸ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ವಾವ್, ಸೀರಿಯಸ್ ನಿಜವಾಗ್ಲೂ ಅವ್ರ ವಾಯ್ಸ್ ಕೇಳಿದಾಗ ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಇಡೀ ಇಂಡಿಯಾ ತಿರುಗಿ ನೋಡ್ಬೇಕು, ಸುಮ್ನೆ ನೋಡೋದಲ್ಲ, ಚಪ್ಪಾಳೆ ಒಟ್ಟು ಸೆಲ್ಯೂಟ್ ಹೊಡಿಬೇಕು. ಅದು ಕನ್ನಡ ಇಂಡಸ್ಟ್ರಿ ಅಂದ್ರೆ. ಎಸ್, ಆಕ್ಚುಲಿ ಅವ್ರು ಈ ಡೈಲಾಗ್ಗೆ ಸೂಟ್ ಆಗೋ ಹಾಗೆ ನಡ್ಕೊಳ್ತಾ ಇದ್ದಾರೆ, ಅದೇ ರೀತಿ ಮಾಡ್ತಾ ಇದ್ದಾರೆ. ಒಂದ್ ಕನ್ನಡ ಇಂಡಸ್ಟ್ರಿ ಕಡೆ ಎಲ್ಲಾ ಇಂಡಸ್ಟ್ರಿಯವರು ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ ಕೂಡ. ತುಂಬಾ ಆಸೆ ಇದೆ ಅವ್ರನ್ನ ಮೀಟ್ ಮಾಡಬೇಕು. ಎಸ್, ಅಫ್ಕೋರ್ಸ್ ನನಗೂ ಸೇಮ್ ಟು ಯು, ಬಿಕಾಸ್ ನನ್ನ ಫೇವ್ರೆಟ್ ಹೀರೋ ಯಶ್ ಅವರು. ನನಗೂ ಅವ್ರನ್ನ ಮೀಟ್ ಮಾಡಬೇಕು. ಬಹುಶಃ ಇಷ್ಟು ಹತ್ರದಿಂದ ಕುತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಫ್ಯೂಚರ್ ಅಲ್ಲಿ ದೇವ್ರ ಆಶೀರ್ವಾದ ಇದ್ರೆ ಆಗ್ಬಹುದು, ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು, ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಕೊಡ್ಬೇಕು ಅಂತ ಒಂದು ಸಣ್ಣ ಡ್ರೀಮ್ ಇದೆ.